ಈ ರೀತಿ ಮಾಡ್ಕೊಂಡಿರುವಂತಹ ನೀರನ್ನು ನೀವೇ ಸ್ಪ್ರೇ ಮಾಡಿ ನೋಡಿ, ನಿಮಗೆ ಇದರ ರಿಸಲ್ಟ್ ಖಂಡಿತವಾಗಿಯೂ ಸಿಗುತ್ತೆ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕನೂ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮನೆಯಲ್ಲಿ ಇಟ್ಟಿರುವಂತಹ ಕುಂಕುಮ ತೇವದಿಂದ ಹಾಳಾಗಬಾರ್ದು ಅಂತ ಹೇಳಿದರೆ ಒಂದು ಕುಂಕುಮ ಡಬ್ಬಿಗಳಲ್ಲಿ ನೀವು ಒಂದೊಂದು ಕರ್ಪೂರವನ್ನು ಸೇರಿಸಿ ಇಡಿ. ಯಾಕೆ ಅಂತ ಹೇಳಿದರೆ ಇದು ತೇವವನ್ನು ಎಳ್ಕೊಳ್ಳುತ್ತೆ, ಜೊತೆಗೆ ಒಂದೊಳ್ಳೆ ಫ್ಲೇವರ್ ಕೂಡ ಇರುತ್ತೆ. ತುಂಬ ಸಮಯದವರೆಗೂ ಕೂಡ ಬಾಳಿಕೆ ಬರುತ್ತೆ. ಇದು ಒಂದು ಬೌಲ್ಗೆ ನಾನು 1-2 ಕರ್ಪೂರಗಳನ್ನು ನಾನು ಕೈಯಿಂದ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಕೈಯಿಂದನೇ ಪುಡಿ ಮಾಡಿ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. 2-3 ನಿಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ನೀವು ಕರ್ಪೂರವನ್ನು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇರೋದ್ರಿಂದ 1-2 ಕರ್ಪೂರವನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ಪುಡಿ ಮಾಡ್ಕೊಂಡಿದ್ದರಿಂದ ಕೈಯಲ್ಲಿ ಸ್ವಲ್ಪ ಅಂಟಿತ್ತು ಅಂತ ಹೇಳಿ ನಾನು ಕೈಯಲ್ಲಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಪೂನನ್ನು ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಸ್ಪ್ರೇ ಬಾಟಲ್ ಇತ್ತು ಅಂತ ಹೇಳಿದರೆ ಆ ಸ್ಪ್ರೇ ಬಾಟಲ್ಗೆ ನೀವು ತಯಾರು ಮಾಡ್ಕೊಂಡಿರುವಂತಹ ನೀರನ್ನು ಆ ಸ್ಪ್ರೇ ಬಾಟಲ್ ಒಳಗೆ ತುಂಬಿಕೊಳ್ಳಿ. ಬಾಟಲ್ಗೆ ನೀವು ತುಂಬಿಸ್ಕೊಂಡ್ಮೇಲೆ ಇದನ್ನು ನೀವು ಬೀರುವಿನ ಸಂದಿಲಿ ಮತ್ತು ಮೇಲೆ ಡೋರ್ ಮೇಲೆ ಅಥವಾ ಬೀರುವಿನ ಮೇಲೆ ಬೀರುವಿನ ಒಳಭಾಗದಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಲ್ಲಿ ನೀವು ಇದನ್ನು ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಅದಾದಮೇಲೆ ಅಕ್ಕಿ ಮೂಟೆಗಳೆಲ್ಲ ಇರುತ್ತೆ ನೋಡಿ, ಅಕ್ಕಿ ಮೂಟೆ ಸಂದಿನೆಲ್ಲ. ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಹೆಚ್ಚಾಗಿ ಜಿರಳೆಗಳ ಓಡಾಟ ಜಾಸ್ತಿ ಆಗಿದ್ದಾಗ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರ್ಪೂರದ ಸ್ಮೆಲ್ಲಿಗೆ ಜಿರಳೆಗಳು ಇರಲ್ಲ, ಜೊತೆಗೆ ಒಂದೊಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಮನೆ ಕಿಟಿಕಿಯ ಕರ್ಟನ್ಸ್ಗಳ ಮೇಲೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಜಿರಳೆ ಮತ್ತು ಹಲ್ಲಿಗಳ ಓಡಾಟವನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ ಮನೆಯೊಳಗೆ ಒಂದೊಳ್ಳೆ ಫ್ಲೇವರ್ ಕೂಡ ಇರುತ್ತೆ. ಮನೆಯಲ್ಲಿ ಡೋರ್ ಮೇಲೆ ಅಥವಾ ಈ ಬಾಗಿಲ ನೆಲದ ಮೇಲೆ ಎಲ್ಲ ಈ ಸಣ್ಣ ಸಣ್ಣ ಕಪ್ಪು ಇರುವೆಗಳು ಏನಾದ್ರು ಇತ್ತು ಅಂತ ಹೇಳಿದರೆ ನೀವು ಈ ರೆಡಿ ಮಾಡ್ಕೊಂಡಿರುವಂತಹ ನೀರನ್ನು ಸ್ಪ್ರೇ ಮಾಡೋದ್ರಿಂದನೂ ಸಹ ಆ ಇರುವೆಗಳು ಕಡಿಮೆ ಆಗ್ತಾ ಬರುತ್ತವೆ. ಸೊ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಸ್ಪ್ರೇ ಮಾಡುವಾಗ ಅಲ್ಲಿ ಸಣ್ಣ ಸಣ್ಣ ಇರುವೆಗಳು ಹರಿದಾಡ್ತಾ ಇದ್ದ ನೋಡಿ. ಜಸ್ಟ್ ಸ್ಪ್ರೇ ಮಾಡಿದ್ಕೇ ಎಷ್ಟೊಂದು ಕಡಿಮೆ ಆಗಿದೆ ಅಂತ. ಒಂದು ಸಣ್ಣ ಬೌಲನ್ನು ತೆಗೆದುಕೊಂಡು ಅದಕ್ಕೆ 1-3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1-2 ಕರ್ಪೂರವನ್ನು ಹಾಕಿಟ್ಟು ಇದನ್ನು ರಾತ್ರಿ ನೀವು ಇದನ್ನು ನೆನೆಯೋಕ್ಕೆ ಬಿಡಬೇಕು. ಬೆಳಗ್ಗೆ ನೀವು ಇದನ್ನು ಮನೆಯಲ್ಲಿ ವಯಸ್ಸಾದವರಂತೂ ಇದ್ದೇ ಇರ್ತಾರೆ, ಅವರಿಗೆ ಈ ಜಾಯಿಂಟ್ಗಳ ಪೇಯ್ನ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿದರೆ ಈ ಒಂದು ಕರ್ಪೂರದ ಎಣ್ಣೆಯನ್ನು ಹಚ್ಚೋದ್ರಿಂದನೂ ಸಹ ಈ ಜಾಯಿಂಟ್ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನು ಜಾಯಿಂಟ್ ಪೇಯ್ನ್ ಇರೋರು ಯಾರು ಬೇಕಾದರೂ ಯೂಸ್ ಮಾಡಬಹುದು. ಯಾಕೆಂತ ಹೇಳಿದರೆ ಕರ್ಪೂರಕ್ಕೆ ಅಷ್ಟೊಂದು ಪವರ್ ಇದೆ. ಸೊ ಹಾಗಾಗಿ ಯಾರಿಗೆ ಜಾಯಿಂಟ್ ಪೇಯ್ನ್ ಇದೆ ಅಂತ ಹೇಳಿದರೆ ಅವರೆಲ್ಲರೂ ಕೂಡ ಈ ಒಂದು ಎಣ್ಣೆಯನ್ನು ನೀವು ತಯಾರಿಸ್ಕೊಂಡು ಹಚ್ಚೋದ್ರಿಂದನೂ ಸಹ ಜಾಯಿಂಟ್ ಪೇಯ್ನ್ ಅನ್ನೋದು ಕಡಿಮೆ ಆಗುತ್ತೆ. ಕೆಲವೊಂದು ಸಾರಿ ಈ ಸಕ್ಕರೆ ಡಬ್ಬಿಗಳ ಸುತ್ತ ಈ ಸಣ್ಣ ಇರುವೆಗಳು ಅನ್ನೋದು ಸೇರ್ಕೊಂಡಿರ್ತವೆ, ಸುತ್ತ ಹರಿತಾ ಇರುತ್ತವೆ, ಇಲ್ಲ ಅಂತ ಹೇಳಿದರೆ ಒಳಗಡೆನೂ ಕೂಡ ಸೇರ್ಕೊಂಡಿರ್ತವೆ. ಈ ಒಂದು ಸಣ್ಣ ಇರುವೆಗಳ ಕಾಟವನ್ನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ನೀವೇನು ಕರ್ಪೂರದ ನೀರನ್ನು ಮಾಡ್ಕೊಂಡಿರ್ತೀರಲ್ವ, ಈ ಒಂದು ಕರ್ಪೂರದ ನೀರನ್ನು ಒಂದು ಬಟ್ಟೆಯನ್ನು ತೆಗೆದುಕೊಂಡು ಆ ಬಾಕ್ಸಿನ ಸುತ್ತಲೂ ನೀವು ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ನೀವು ಕರ್ಪೂರದ ನೀರನ್ನು ಸಕ್ಕರೆ ಡಬ್ಬಿಗಳ ಸುತ್ತ ಅಪ್ಲೈ ಮಾಡೋದ್ರಿಂದನೂ ಸಹ ಈ ಇರುವೆಗಳು ಅನ್ನೋದು ಹತ್ತೋದಿಲ್ಲ. ಯಾಕೆಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಕರ್ಪೂರದ ಒಂದು ಸ್ಮೆಲ್ ಇರುತ್ತೆ ನೋಡಿ, ಈ ಸ್ಮೆಲ್ಗೆ ಇರುವೆಗಳು ಬರೋದಿಲ್ಲ. ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಂಡ್ಮೇಲೆ ಅದಕ್ಕೆ 1-2 ಕರ್ಪೂರವನ್ನು ಸೇರಿಸ್ಕೊಂಡು ಪುಡಿ ಮಾಡಿ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಹಾಗೇ ಹಾಕ್ಕೊಂಡು ಈ ಇದನ್ನು ನೀವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿ ಈ ಕರ್ಪೂರ ಎಲ್ಲ ಫುಲ್ಲು ಕರಗೋ ರೀತಿಯಲ್ಲಿ ಬಿಸಿ ಮಾಡಿಕೊಂಡು ಇದನ್ನು ನೀವು ಈ ಕೈಯಲ್ಲಿರ್ಬೋದು ಅಥವಾ ಮೈಯಲ್ಲಿ ಏನಾದರೂ ಈ ಸೆಕೆಗುಳ್ಳೆಗಳು ಅಥವಾ ತುರಿ ಕಜ್ಜಿ ಥರ ಏನಾದರೂ ಆಗಿತ್ತು ಅಂತ ಹೇಳಿದರೆ ಇದನ್ನು ಅಪ್ಲೈ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ಪಾರಾಗ್ಬೋದು. ಮತ್ತು ತಲೆಯಲ್ಲಿ ಈ ಹೇನುಗಳು ಬಂದಿರುತ್ತೆ ನೋಡಿ, ಈ ಹೇನುಗಳೇನಾದರೂ ಆಗಿತ್ತು ಅಂತ ಹೇಳಿದರೆ ಇದಕ್ಕೆ ಬೆಸ್ಟ್ ರೆಮಿಡಿ ಅಂತ ಹೇಳಿದರೆ ಈ ಒಂದು ಕರ್ಪೂರ ಮತ್ತು ಕೊಬ್ಬರಿ ಎಣ್ಣೆಯನ್ನು ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ತಲೆಯಲ್ಲಿರುವಂತಹ ಹೊಟ್ಟು ಮತ್ತು ತಲೆಯಲ್ಲಿ ಆಗಿರುವಂತಹ ಹೇನನ್ನು ಕಡಿಮೆ ಮಾಡೋಕ್ಕೆ ಇದು ತುಂಬಾ ಉಪಯುಕ್ತಕಾರಿಯಾಗಿದೆ. ಇದನ್ನು ನೀವು ಖಂಡಿತವಾಗಿಯೂ ಮನೆಯಲ್ಲಿ ಟ್ರೈ ಮಾಡಿ, ಇದರ ಬೆಸ್ಟ್ ರಿಸಲ್ಟ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ.
ಕೆಲವೊಂದು ಸಾರಿ ದೀಪವನ್ನು ಹಚ್ಚುವಾಗ ಎಷ್ಟು ಬೆಂಕಿ ಕಡ್ಡಿಗಳನ್ನ ಗೀರಿದ್ರು ಸಹ ದೀಪ ಕತ್ತಲ್ಲ. ಸೊ ಆವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಬತ್ತಿ ಏನು ಮಾಡ್ಕೊಂಡಿರ್ತೀರೋ ಅದ್ರ ತುದಿಗೆ ಒಂದು ಸ್ವಲ್ಪ ಕರ್ಪೂರದ ಪುಡಿಯನ್ನಾದರೂ ಇಡಿ. ಇಲ್ಲ ಅಂತ ಹೇಳಿದರೆ ಒಂದು ಡೈರೆಕ್ಟ್ ಕರ್ಪೂರವನ್ನು ಇಟ್ಟು ನೀವು ದೀಪವನ್ನು ಹಚ್ಚೋದ್ರಿಂದ ಬೇಗ ದೀಪ ಕತ್ತುತ್ತೆ. ಸೊ ನಿಮಗೆ ಬೆಂಕಿ ಕಡ್ಡಿಯನ್ನು ಗೀರಿ ತುಂಬ ಬೆಂಕಿ ಕಡ್ಡಿಗಳನ್ನ ವೇಸ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗ ಈ ಒಂದು ಸಾಂಬ್ರಾಣಿ ಬತ್ತಿಯನ್ನು ಹಚ್ತೀವಿ. ಈ ಸಾಂಬ್ರಾಣಿ ಬೇಗ ಹತ್ತಲ್ಲ. ಸೊ ಹಾಗಾಗಿ ನೀವೇನು ಮಾಡಿ ಅಂತ ಹೇಳಿದರೆ, ಒಂದು ಕರ್ಪೂರದ ತುಂಡನ್ನು ಅದ್ರ ಮೇಲೆ ಇಟ್ಟು ನೆಕ್ಸ್ಟ್ ನೀವು ಅದ್ರ ಮೇಲೆ ದೀಪವನ್ನು ಬೆಳಗಿಸಿರೋದ್ರಿಂದ ಆ ಸಾಂಬ್ರಾಣಿ ಅನ್ನೋದು ಬೇಗ ಹತ್ಕೊಳ್ಳುತ್ತೆ. ಸೊ ಇದರಿಂದ ಬೇಗನೆ ಆ ಒಂದು ಸಾಂಬ್ರಾಣಿ ಪರಿಮಳ ಅನ್ನೋದು ಬಂದೇ ಬರುತ್ತೆ. ಸೊ ನೀವು ಇದನ್ನು ಈಸಿಯಾಗಿ ಟ್ರೈ ಮಾಡ್ಬೋದು. ಇದರಿಂದ ನಿಮಗೆ ಸಮಯದ ಉಳಿತಾಯವೂ ಕೂಡ ಆಗುತ್ತೆ. ನೆಕ್ಸ್ಟ್ ನಾನು ನಿಮಗೆ ನೋಡಿ ದೀಪವನ್ನು ಆರಿಸಿನೇ ತೋರಿಸ್ತಾ ಇದ್ದೀನಿ. ತುಂಬ ಹೊತ್ತೇನು ಬೇಕಿಲ್ಲ. ಕರ್ಪೂರ ಕರಗೋದ್ರೊಳಗಡೆ ಅದು ಕೂಡ ಹತ್ಕೊಂಡಿದೆ. ಮನೆ ಒರೆಸೋ ನೀರಿಗೆ ನೀವು ಒಂದು ಸ್ವಲ್ಪ ಕಲ್ಲುಪ್ಪು ಜೊತೆಗೆ 1-2 ಕರ್ಪೂರವನ್ನು ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಂಡು ಮನೆ ಒರೆಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಬರ್ನ್ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಈ ಹುಳಗಳೇನಾದ್ರು ಇದ್ದರೆ ಅಥವಾ ಸಣ್ಣ ಸಣ್ಣ ಇರುವೆಗಳು, ಜಿರಳೆಗಳು ಈ ನೆಲದಲ್ಲೆಲ್ಲ ಓಡಾಟವನ್ನು ಮಾಡ್ತಾ ಇದೆ ಅಂತ ಹೇಳಿದರೆ ಈ ಹುಳಗಳು ಕೂಡ ಕಡಿಮೆ ಆಗುತ್ತೆ. ಸೊ ಮೇಯ್ನಾಗಿ ನಿಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಬರ್ನ್ ಆಗುತ್ತೆ. ಜೊತೆಗೆ ಮನೆಯು ಕೂಡ ಒಂದು ರೀತಿ ಶೈನ್ ಆಗಿ ಹೊಳಿತಾ ಇರುತ್ತೆ. ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.